ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ದುಮ್ಮುಡ್ ಚಕ್ಕಂಟ ನಮ್ಮ ಕಾಪಾಡೋ ತಾಯಿವಳು, ದುಮ್ಮುಡ್ ಚಕ್ಕಂಟ. ಈಗ ನಾನು ಟೈಗರ್ ಪ್ರಭಾಕರ್ ತರ ಡೈಲಾಗ್ ಹೊಡಿತೀನಿ. ನಾನು ಮನಸ್ಸು ಮಾಡಿದ್ರೆ ತಪ್ಪು ಮಾಡಿರೋ ತಲೆಗಳನ್ನೆಲ್ಲ ಒಂದೇ ಸಾಲಲ್ಲಿ ನಿಲ್ಸಿ ಒಂದೇ ಬುಲೆಟ್ ಅಲ್ಲಿ ಡಮಾರ್ ಅನ್ನಿಸ್ಬಿಡ್ತೀನಿ. ನನ್ನ ಎದುರಾಕೊಳ್ಳೋದು ಒಂದೇ, ಕಾಡಲ್ಲಿರೋ ಟೈಗರ್ನ ಎದುರಾಕೊಳ್ಳೋದು ಒಂದೇ. ದಂಡೆ ಪಿಂಡಿಗಳ ತಿಂದು ಹೆಚ್ಚಾದ್ರೆ ಒಂದು 4 ಬೀಡಿ ಸುತ್ತಿ ಮುಗಿಸ್ಕೊಂಡು ಬನ್ನಿ. ಈ ಹಲಾವು ಕಿಚ್ಚಾಗ ಆಡಿ ಅವಳ ಮುಖಕ್ಕೆ ಮಸಿ ಬಳಿಬೇಡ್ರಿ. ಅಮ್ಮ ಅವ್ರೇನೋ ಫೇಮಸ್ ಆಕ್ಟರ್ಗಳನ್ನ ಇಮಿಟೇಟ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಅವ್ರಿಗೆ ಬೈತಲ್ಲ, ನಿನ್ಗೇನ್ ಬರುತ್ತೆ? ಒಂದ್ ಹಾಡ, ಒಂದ್ ಡೈಲಾಗ. ಮುಚ್ಚೆ ಬಾಯಿ. ನಾನೊಂದು ಸಲ ಮುಖಕ್ಕೆ ಬಣ್ಣ ಬಳ್ಕೊಂಡು ಬಯಲಾಟಕ್ಕೆ ಇಳಿದ್ರೆ ನೀವೆಲ್ಲ ಚೌಕ್ ತಗೊಂಡು ಬಯಲಿಗೆ ಹೋಗ್ಬೇಕು. ಅತ್ತೇವ್ರೆ, ಬರೀ ಬಾಯಿ ಮಾತಲ್ಲ, ಕಾರ್ಯಗತ ಮಾಡಿ ತೋರಿಸ್ಬೇಕಾಗುತ್ತೆ. ಈ ತರ ಡೈಲಾಗ್ ಎಲ್ಲ ನಾವು ಬಚಪನಲ್ಲೇ ಆಡ್ಬಿಟ್ಟಿದ್ದೀವಿ. ಎಲ್ಲಿ ಬಿ ಸರೋಜಾದೇವಿ ಅವ್ರ ಆಕ್ಟ್ ಮಾಡಿ ತೋರಿಸಿ ನೋಡೋಣ. ಸರೋಜಾದೇವಿ ಅಲ್ಲ, ಇಲು ಅನ್ಲೇ ಕಡೆ ಹೇಳು ಟೈಗರ್. ಈ ಸರೋಜಾದೇವಿ ಅವ್ರ ತರ ಮಾಡ್ತಾರಂತೆ. ಮಾಡ್ಲಿ. ಏಯ್ ಕೆಂಪು ಮೂತಿ ಪಲಂಗಿಗಳ, ಸಾಂಬಾರು ಪದಾರ್ಥ ಕೊಳ್ಳುವ ನೆಪದಲ್ಲಿ ನಮ್ಮ ದೇಶಕ್ಕೆ ಬಂದು ಸೇರಿಕೊಂಡವರು ನೀವು. ಈಗ ನಮ್ಮನೇ ದಬ್ಬಾಳಿಕೆ ನಡೆಸುತ್ತಿರುವೇನು? ಕಿತ್ತೂರು ನಿಮ್ಮಪ್ಪನ ಸೊತ್ತಲ್ಲ. ನೀವೇನು ಬುತ್ತಿಲ್ಲ, ಬಿಟ್ಟಿಲ್ಲ, ನಿಮಗೇಕೆ ಕೊಡಬೇಕು ಕಪ್ಪ? ಅಯ್ಯೋ ಬೆಪ್ಪ. ಸೂಪರ್. ಅಮ್ಮನ ಹೊಗಳುತ್ತಿದ್ಯಲ್ಲ, ನಿನಗೆ ಇಮಿಟೇಟ್ ಮಾಡೋದಕ್ಕೆ ಬರುತ್ತಾ? ನಾನು ಮೆಚ್ಕೊಂಡ್ರೆ ಬೇರೆ ಯಾರನ್ನ ಇಮಿಟೇಟ್ ಮಾಡಲ್ಲಪ್ಪ. ಸರಿಪ್ಪ, ಅವ್ರನ್ನೇ ಇಮಿಟೇಟ್ ಮಾಡಿ ತೋರಿಸು. ಪಿಂಡಿಗಳ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಏನು ಅನ್ನೋದು ಮೊದಲೇ ಗೊತ್ತಿಲ್ಲ. ನಿಮ್ಮಂತವ್ರು ಯಾಕಾದ್ರೂ ಬದುಕಿದಿರೋ? ಭೂಮಿಗೆ ಭಾರವಾಗಿ, ಕೂಳಿಗೆ ದಂಡವಾಗಿ. ಕೆನ್ನೆ ಮೇಲೆ ಸೊಳ್ಳೆ ಕೂತಿದ್ದ. ಇಲ್ಲಪ್ಪ, ಹೊಡಿಬೇಕು ಅಂತಾನೆ ಹೊಡೆದೆ. ಏಟು ಚೆನ್ನಾಗಿ ಬಿದ್ರು ಪಾತ್ರ ಚೆನ್ನಾಗೇ ಮೈ ಮೇಲೆ ಎಳ್ಕೊಂಡಿದ್ಯಾ. ಇಷ್ಟು ದಿವಸ ಈ ನನ್ನ ಮನೆಯಲ್ಲಿ ಬರೀ 2 ದಂಡಪಿಂಡಗಳು ಇದಾವೆ ಅನ್ಕೊಂಡಿದ್ದೆ. ಅವುಗಳ ಜೊತೆಗೆ ಇನ್ನೊಂದು 3 ಸೇರ್ಕೊಂಡು ಒಟ್ಟು 5 ದಂಡಪಿಂಡಗಳು ಆಗಿದಾವೆ. ಅದೇ ದಂಡಪಿಂಡಗಳ ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರ. ನಾವು ಯಾರನ್ನಾದ್ರೂ ಇಮಿಟೇಟ್ ಮಾಡ್ತೀವಿ ಅಂದ್ರೆ ಒರಿಜಿನಲ್ ಇರ್ತಾರಲ್ಲ, ಅವ್ರ ತಲೆ ಮೇಲೆ ಹೊಡೆದಂಗ್ ಮಾಡ್ಬೇಕು ಕಂಡ್ರ. ಇಲ್ಲಾಂದ್ರೆ ಅವ್ರ ಕ್ಯಾರೆಕ್ಟರ್ಗೆ ನಾವು ಅವಮಾನ ಮಾಡ್ದಂಗ. ದಂಡಪಿಂಡಗಳ ನಿಮ್ಮಿಂದ ಇದನ್ನ ನಿಭಾಯಿಸೋ ಶಕ್ತಿ ಇಲ್ಲ. ಹಂಗಾಗಿ ಬಿಟ್ಬಿಟ್ಟು ನಿಮ್ ಕ್ಯಾರೆಕ್ಟರ್ ಏನಿದೆಯಲ್ಲ ಅದನ್ನ ನೆಟ್ಟಿಗೆ ಮೇಂಟೈನ್ ಮಾಡ್ಕೊಂಡು ಹೋಗಿಪ್ಪ. ಸಾರಿ ಮಿಸ್ಟರ್ ಪಾಂಡುರಂಗ, ಕಲೆ ನಮ್ನ ಕೈ ಬೀಸಿ ಕರೀತಾ ಇದೆ. ನಾವು ಇಮಿಟೇಟ್ ಮಾಡೋದನ್ನೇ ಒಂದು ಕಸುಬು ಮಾಡ್ಕೊಂಡು ಅದರಿಂದ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಇದ್ದೀವಿ. ಈಗ ನೀನು ಡೈಲಾಗ್ ಹೊಡೆದಿದ್ದು ಪ್ರಣಯರಾಜ ಶ್ರೀನಾ ಸ್ಟೈಲ್ ಅಲ್ವಾ? ಟೈಗರ್. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಏನಪ್ಪ, ನಮ್ಮ ಅಣ್ಣಯ್ಯ ಬೇಷ್ ಇನ್ಬಿಡ್ಬೇಕು. ಹಾಗೆ ಕಲ್ತ್ಕೊಳ್ಳಿಪ್ಪ. ಬಲ್ಲು, ಮುಕ್ಕಾಲ್ವಾಸಿ ಬಂದಿದೆ, ಇನ್ನೊಂದು ಕಾಲ್ವಾಸಿ ಬಂದ್ರೆ ನಾನೇ ಜೂನಿಯರ್ ಸಾಹಸ ಸಿಂಹ. ಸಿಂಹ ಅಂತ ಈ ಟೈಗರ್ನೇ ಮರ್ತ್ಬಿಟ್ಟಿದ್ರಲ್ಲ ಬ್ರಾತ. ಇಲ್ಲ ಗೆಳೆಯ, ನೀನ್ ಯಾವತ್ತಿದ್ರು ಇಲ್ಲಿದ್ಯಾ. ಪಾಂಡುರಂಗ ಬಾರ ಇಲ್ಲಿ. ಏನ್ರ ನಿಮ್ಮಿಬ್ರು ಹಾವಳೆ. ನಾನಿವಾಗ ಒಂದು ಹಾಡಿಗೆ ಅಭಿನಯಿಸಿ ತೋರಿಸ್ತೀನಿ. ಅದು ಯಾವ ತರ ಅಭಿನಯಿಸ್ತಾ ಇದ್ದೀನಿ ಅಂತ ನೀನ್ ಹೇಳ್ಬೇಕು, ಆಯ್ತಾ? ದುಡ್ಡು ಕಾಸು ಇಲ್ಲ ಅನ್ನೋದಾದ್ರೆ ಹೇಳ್ಬಿಟ್ಟು ಹೋಗ್ತೀನಿ, ಮಾಡಿ ತೋರ್ಸಪ್ಪ. ಕೈ ತುಟ್ಟು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಗೊತ್ತಾಗೋಯ್ತು ಬಿಡ. ರುದ್ರತಾಂಡವ ಬಾಲರಾಜ್. ಟೈಗರ್. ನಿಂತು ಸೇರ್ಕೊಂಡು ನನಗೆ ಹುಚ್ಚಿಡಿಸ್ಬಿಡ್ತೀರಿ ಕಣ್ರ. ಬಾವಾ, ನಾವ್ ಯಾವುದೇ ಪಾತ್ರ ಮಾಡಿದ್ರು ನೀವು ಚೆನ್ನಾಗಿಲ್ಲ ಅಂತ ಹೇಳ್ತಿದಿರಲ್ಲ, ನಿಮಗೆ ತಾಕತ್ ಅನ್ನೋದಿದ್ರೆ ಒಂದು ಪಾತ್ರ ಮಾಡಿ ತೋರಿಸಿ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಟೆಗಳು ಕಟ್ಟ ಕಡೆ ಕುಂಡ್ಕಣ ಒಂದು ಸಲ ಪಾತ್ರ ಮಾಡೋದಕ್ಕೆ ಅಂತ ಸ್ಟೇಜ್ ಮೇಲೆ ಇಳಿದ್ಬಿಟ್ಟೆ ಅಂದ್ರೆ ಒಂದು ಸ್ಟೇಜ್ ಮುರಿದೋಗ್ಬಿಡ್ಬೇಕು, ಇಲ್ಲ ಬೆಳಕು ಹರಿದು ಬಿಡ್ಬೇಕು. ಅದ್ರಲ್ಲೂ ನಾನು ಏನಾದ್ರು ಯಕ್ಷಮ ನಾಯಕನ ಪಾತ್ರ ಹಾಕ್ಬಿಟ್ರೆ ಒಂದು ಕೂತ್ರ ಬಸ್ರು ಹೆಂಗ್ ಸಿಗಲ್ಲ, ಹಂಗಾಗಿ ನಾರ್ಮಲ್ ಡೆಲಿವರಿ ಆಗ್ಬಿಡ್ಬೇಕು. ಅದೇ ಯಕ್ಷಮ ನಾಯಕನ ಪಾತ್ರ ಈಗ ಮಾಡ್ತಾರೆ.
ಲೇ ಒಂದು ಕತ್ತಿ ಇಲ್ಲ ಗುರಾಣಿ ಇಲ್ಲ ಮಾಡಿ ತೋರ್ಸೊಂದು ಎಲ್ಲಿಂದ ಮಾಡಿ ತೋರಿಸ್ತೀನಿ. ನಾಳೆ ಅವನ್ನೆಲ್ಲ ತಗೊಂಡು ಬಂದು ಮಾಡಿ ತೋರಿಸ್ತೀನಿ. ಹಣೆಯ ನಿತ್ಕೋ. ಲೇ ನಾನೀಗ ಹೈದರಾಬಾದಿಗೆ ಅಂತ ಹೊರಟಿದ್ದೀನಿ. ಇಂಥ ಸಮಯದಲ್ಲಿ ನೀನು ಆಸ್ತಿಲಿ ಪಾಲ್ ಕೇಳಿದ್ರೆ ನಮ್ಮ ತಾಯಣಿಗೂ ನಾನು ಕೊಡಲ್ಲ. ನನಗೆ ಲೇಟ್ ಆಗ್ತದೆ, ಇಲ್ಲಂದ್ರೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ. ಈಗ ಆಸ್ತಿಲಿ ಯಾಕೆ ಪಾಲ್ ಕೇಳಿದ್ರು? ನಿನ್ನೆ ಏನು ಗೆಚ್ಚಮ್ಮ ನಾಯಕನ ಪಾತ್ರ ಮಾಡ್ತೀನಿ ಅಂತ ಕೊಚ್ಕೊಂಡೆ, ಈಗ ತಲೆ ತಬ್ಬಿಸ್ಕೊಂಡು ಹೈದರಾಬಾದ್ ಹೋಗ್ತಾ ಇದ್ಯಾ? ಲೇ ದೇವರ ಕೊಟ್ಟ ತಂಗಿ, ಹೈದರಾಬಾದಲ್ಲಿ ನಿಜಾಮರ ಕಾಲದ ಕತ್ತಿ ಗುರಾಣಿನ ಬಾಡಿಗೆ ಕೊಡ್ತಾರಂತೆ. ಅವನ್ನೆಲ್ಲ ತಗೊಂಡು ಬಂದು ಕಚ್ಚೆ ಕಟ್ಕೊಂಡು ಕೆಚ್ಚದೆಯಿಂದ ಎಚ್ಚಮ್ಮ ನಾಯಕ ಪಾತ್ರ ಮಾಡಿ ತೋರಿಸ್. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ. ಬಾಬಾ, ವಿಷ್ಣುಜಿ, ನಾವು ನೆನೆಯಿಂದ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ವಿ. ನೀವೆಲ್ಲೋ ಹಾಳಕ್ ಹೋಗ್ಬಿಟ್ರೆ ನಾವ್ ಯಾರ ಮುಂದೆ ಅಂತ ತೋರ್ಸೋದು? ನಮ್ಮ ತಪ್ಪುಗಳನ್ನ ತಿದ್ದೋದಿಕ್ಕೆ ಒಬ್ಬ ಗುರು ಅಂತ ಬೇಡ್ವೇನಾ? ಟೈಗರ್ ಜಿ, ನಿಮ್ಮಿಬ್ಬರನ್ನ ತಿದ್ದಿ ತೀಡಿ ನನಗೂ ಎರಡು ಕೈ ಸೋಲ್ ಬಂದ್ಬಿಟ್ಟವೆ. ಹಂಗಾಗಿ ದಯವಿಟ್ಟು ನೀವು ನನ್ನ ನಂಬ್ಕೊಂಬಿಡಿ. ಒಂದು ಕೆಲಸ ಮಾಡ್ತೀನಪ್ಪ, TKL ರಾಮ್ ಅಂತ ಅತಿ ದೊಡ್ಡ ನಿರ್ದೇಶಕರಿದ್ದಾರೆ, ಅವ್ರನ್ನ ಇಲ್ಲಿ ಕಳ್ಸ್ಕೊಡ್ತೀನಿ. ಅವರು ನಿಮ್ಮನ್ನ ತಿದ್ದಿ ತೀಡಿ ಕೆತ್ತಿ ಕೆಡವಿ ಒಂದು ಸುಂದರವಾದ ಶಿಲೆ ಮಾಡ್ತಾರೆ. ಅವ್ರ ಮುಂದೆ ನಿಮ್ಮ ಪ್ರದರ್ಶನ ಕಲೆನ ಪ್ರದರ್ಶನ ಮಾಡಿ. ಅಂತ ದೊಡ್ಡ ಡೈರೆಕ್ಟರ್ ಅವರು. ಲೇ ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇನೋ. ಎಂತ ದೊಡ್ಡ ಡೈರೆಕ್ಟರ್ ಗೊತ್ತೇನೋ ಅವರು, ಗಾಡ್ಗೆ ಗಾಡ್ ಫಾದರ್ ಇದ್ದಂಗೆ ಕಣೋ. ನೀವಿಬ್ರು ಏನಾದ್ರೂ ಅವ್ರಿಗೆ ಇಷ್ಟ ಆಗ್ಬಿಟ್ರಿ ಅಂದ್ರೆ ನಿಮ್ಮನ್ನ ತೆಲುಗು ಇಂಡಸ್ಟ್ರಿಗೆ ಎಳ್ಕೊಂಡೋಗಿ ಹೀರೋ ಮಾಡ್ಬಿಡ್ತಾರೆ. ಲೇ ಅವ್ರ ಇಂಡಸ್ಟ್ರಿನಲ್ಲಿ ಎಲ್ಲ ಜನರನ್ನ ಮುಂದೆ ತಂದಿದ್ರೆ ಗೊತ್ತೇನ್ರ? ಗಂಡಸರನ್ನ ಹೆಂಗಸನ್ನ? ಲೇ ಅವ್ರು ಇಲ್ಲಿ ಬರ್ತಾರಲ್ಲ, ಅವ್ರನ್ನೇ ಕೇಳಿ ನೋಡು. ಇಲ್ಲಿ ಪಾಂಡವನಿಗೆ ಅವ್ರ ಮನೆ ಬಾಗಿಲು ಎಲ್ಲಿ ಬರುತ್ತೆ? ಮನೇನೂ ಇದೆ, ಬಾಗಿಲು ಇದೆ, ಅದೇನಾಗಬೇಕು ಅಂತ ಹೇಳಿ. ನಾನು ಒಳಗಡೆ ಬರ್ಬೇಕಾದ್ರೆ ಏನಾದ್ರು ತಟ್ಟು ಬರೋದೇ ಅಭ್ಯಾಸ. ಒಳಗಡೆ ಬಂದಾಯ್ತಲ್ಲ ಬ್ರದರ್, ಬಿಟ್ಬಿಡಿ. ನೋ ನೋ ನೋ, ನಾನು ಏನಾದ್ರು ತಟ್ಟಲೇಬೇಕು. ಒಂದ್ ನಿಮಿಷ ಬನ್ನಿ ಇಲ್ಲಿ. ಇವನ್ ಯಾರೋ ನಮ್ಮ ಬಾವನ್ ತರ ರಿಯಲ್ ಎಸ್ಟೇಟ್ ಕೇಸು ಅನ್ಸುತ್ತೆ. 10 ಜನಕ್ಕೆ ಮಾರಿರೋ ಜಮೀನ ಕೊಂಡ್ಕೊಂಡು ಲಿಟಿಗೇಷನ್ ತಗಲಾಕೊಂಡು ಗಡ್ಡ ಬೋಡ್ಸಕ್ಕೂ ದುಡ್ಡಿಲ್ದೆ ನಮ್ಮ ಬಾವನ್ ಹುಡ್ಕೊಂಡ್ ಬಂದ್ಯಾನೆ. ನೋ ರಿಯಲ್ ಎಸ್ಟೇಟ್ ಪಾಲ್. ಹಾಗಿದ್ರೆ ನೀವು ಪೋಸ್ಟ್ ಮ್ಯಾನೇ ಇರ್ಬೇಕು. ಯಾಕಾದ್ರೂ ಲೆಟರ್ ಬಂದಿದ್ರೆ ನನ್ನನ್ನ ಪೋಸ್ಟ್ ಮ್ಯಾನ್ ಅಂತ್ಯಾ? ನಾನು ಯಾರು ಗೊತ್ತಾ? ಅದನ್ನ ನೀವೇ ಹೇಳ್ಬೇಕು. ಹಾಲಿವುಡ್ಗೆ ಆಕ್ಷನ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟವನೇ ನಾನು. ಡೇವಿಡ್ ಧವನ್ಗೆ ಕಾಮಿಡಿ ಅಂದ್ರೆ ಏನು ಅಂತ ಹೇಳ್ಕೊಟ್ಟವನೇ ನಾನು. ಬಿಪಾಸ ಬಸ್ಸುಗೆ ಡ್ಯಾನ್ಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟವನೇ ನಾನು. ನನ್ನನ್ನ ಪೋಸ್ಟ್ ಮ್ಯಾನ್ ಅಂತ್ಯಾ? ಅಂದ್ರೆ ನೀವು ಡೈರೆಕ್ಟರ್ TKL ರಾಮ್. ಡೈರೆಕ್ಟರ್ TKL ರಾಮ್ ಅಂದ್ರೆ ನೀವೇನಾ? TKL ರಾಮ್ ಅಂದ್ರು ನಾನೇ, ಟೇಕಲ್ ರಾಮ್ ಅಂದ್ರು ನಾನೇ. ಗುಡ್ ಮಾರ್ನಿಂಗ್ ಸರ್. ಎಲ್ಲಾ ಮುಖಗಳು ಕೆಲ್ಸಕ್ಕೆ ಬಾರ್ದಿರೋ ಮುಖಗಳ ತರ ಇದೆ. ಹುಟ್ಟುಬಾದ ಮೇಲೆ ಬಿದ್ದಿರೋ ಜಲ್ಲಿ ಕಲ್ ತರ ಇದೆ. ಯಾವ್ದ್ರಲ್ಲೂ ಕಾವೂ ಇಲ್ಲ, ಕಳೆನೂ ಇಲ್ಲ. ಹೋಗಿ ಆ ಕಡೆ ಹೋಗೆ. ಡೈರೆಕ್ಟರ್ ಸರ್, ನಾನು ಈ ಪೋಸಲ್ಲಿ ಹೇಗೆ ಕಾಣಿಸ್ತೀನಿ? ಇರೋದ್ರಲ್ಲಿ ಈ ಫೇಸ್ ಓಕೆ. ಅವರು ನಮ್ಮ ಜಾರ್ಜಸ್ಗೆ ಹೀರೋ ಹೀರೋಯಿನ್ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ದೂರದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ, ಸಹ ಕಲಾವಿದ್ರು ಆ ಪಾತ್ರ ಕೊಡ್ಬೋದು. ಡೈರೆಕ್ಟರ್ ಸರ್, ನಾನು ಹೇಗಿದ್ದೀನಿ? ಎಕ್ಸ್ಕ್ಯೂಸ್ ಮೀ, ಕಮ್ ದಿಸ್ ಸೈಡ್. ಡೋಂಟ್ ಟಚ್ ಮೀ. ನಾನೇ ಟಚ್ ಮಾಡಿಲ್ಲ. ಟಚ್ ಮಾಡ್ಬಿಡ್ತೀರೇನೋ ಅಂತ. ನೀವು ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಮಾಡ್ಬೋದು. ರೌಡಿಗಳು ನಿಮ್ ಬಾಯಿ ಬಟ್ಟೆ ತುರ್ಕಿ ಅಡ್ಡಕ್ಕೆ ಎತ್ತಾಕೊಂಡು ಹೋಗಿ ಸರಿಗ ಮಾಡ್ತಾರೆ. ನೀವು ಪದನಿ ಸಾಗೋಗ್ತೀರಾ? ಅಪ್ಪ ಡೈರೆಕ್ಟ್ರೆ, ನಾನು ರಂಗಮ್ಮ. ಲಂಗಮ್ಮ ಆದ್ರೂ ಸರಿನೇ, ರೌಕೆಮ್ಮ ಆದ್ರೂ ಸರಿನೇ, ಭಾಗವಹಿಸಲೇಬೇಕು. ಇದರಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ. ನಾಳೆಯಿಂದನೇ ಪ್ರಾಕ್ಟೀಸ್ ಶುರು. ಮನುಷ್ಯ ಹುಟ್ಟಿರೋದು ತಿನ್ನೋದಕ್ಕಲ್ಲ, ಕಲಿಯೋದಿಕ್ಕೆ, ಏನಾದ್ರೂ ಅದಕ್ಕೆ. ಏನಾಯ್ತು ಸರ್? ಈ ಲೆನ್ಸೇ ಚೆನ್ನಾಗಿಲ್ವೋ, ನಿನ್ ಮುಖನೇ ಚೆನ್ನಾಗಿಲ್ವೋ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಓಕೆನಾ ಸರ್? ರೆಡಿ? ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ. ಓಕೆ, ಆಳೂರ್ಗೆ ಉಳ್ದೋನೆ ಗೌಡ ಅನ್ನೋ ಹಾಗೆ ನೀನು ಓಕೆ. ಸ್ಟ್ರಾಂಗ್ ಆಗಿದ್ಯಾ? ಫುಲ್ ಸ್ಟ್ರಾಂಗ್ ಸರ್. ಒಂದೇ ಏಟಿಂಗ್ 4 ಕಚ್ಬಿಟ್ಟಲ್ಲಪ್ಪ. ಇದಳು ನಾಳೆ ಹೆಲಿಕಾಪ್ಟರ್ ಜಂಪ್ ಮಾಡ್ಬೇಕಲ್ಲ, ಏನ್ ಮಾಡ್ತೀಯ? ನಾನು ಹೆಲಿಕಾಪ್ಟರ್ ಜಂಪ್ ಮಾಡ್ಬೇಕಾ? ಹೋದ್ರೆ ಪ್ರಾಣ ಹೋಗುತ್ತೆ. ಪುನರಪಿ ಮರಣಂ ಪುನರಪಿ ಜನನಂ ಅಂದ್ರೆ ನೀವು ಹೇಳ್ತಿರೋದು ನಾನು ಹೆಲಿಕಾಪ್ಟರ್ ಇಂದ ಬಿದ್ದು ಸಾಯ್ಬೇಕು ಅಂತನಾ? ವೀರ ಮರಣ ಕಲಾವಿದ ಸದ್ದಿಂದ 1 ಲಕ್ಷ ರೂಪಾಯಿ ಸಿಗುತ್ತೆ. ಮತ್ತೆ ನಿಮ್ಮ ಸಿನಿಮಾ ನಿನ್ನಾಗ ಇರೋ ಡೂಪ್ ಹಾಕೊಂಡು ಸಿನಿಮಾ ಕಂಟಿನ್ಯೂ ಮಾಡ್ತೀನಿ. ಡೈರೆಕ್ಟರ್ ಸರ್, ನಿಮ್ಮಲ್ಲಿ ನಂದೊಂದು ನಮ್ರ ವಿನಂತಿ. ನನಗೆ ಈ ಡೇಂಜರಸ್ ಪಾತ್ರ ಎಲ್ಲ ಕೊಡಕ್ ಹೋಗ್ಬೇಡಿ. ಸಿಂಪಲ್ ಆಗಿ ನಡ್ಕೊಂಡು ಹೋಗೋದು,
ಸಿಂಪಲ್ ಆಗಿ ನಡ್ಕೊಂಡ್ ಬರೋದು, ಚಂದ ಊಟ ಮಾಡೋದು, ಚಂದ ನಿದ್ದೆ ಮಾಡೋದು. ಇಂಥ ಪಾತ್ರ ಇದ್ರೆ ಅದಕ್ಕೆ ನಾನ್ ಸೂಟ್ ಆಗ್ತೀನಿ. ಎದುರನ್ನ ಹೇಳಿ ಅಂತಾರೆ, ಅನಾಡಿ ಅಂತಾರೆ. ಸರ್ ನಂಗಿರೋದು ಇವ್ರೊಬ್ರ ಗಂಡ, ಯಾವ್ದಾದ್ರು ಸಾಫ್ಟ್ ಕ್ಯಾರೆಕ್ಟರ್ ಕೊಡಿ. ಇದೆ ಹತ್ತಿ ಅಂಗಡಿನಲ್ಲಿ ಮೂಟೆ ಹೊರ ಕ್ಯಾರೆಕ್ಟರ್. ಅದಕ್ಕಿಂತ ಸಿಂಪಲ್ ಆಗಿರೋ ಕ್ಯಾರೆಕ್ಟರ್ ಯಾವ್ದು ಇಲ್ವಾ? ಒಂದು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ, ಜನಗಳೆಲ್ಲ ಬರ್ತಾರೆ, ಊಟ ಮಾಡ್ಕೊಳ್ತಾರೆ, ತಾಂಬೂಲ ಇಸ್ಕೊಂಡು ಹೊಟ್ಟೋಗ್ತಾರೆ. ಆ ಪಾತ್ರ ಇದೆ. ಸಾರ್ ಈ ಪಾತ್ರ ನಾನೇ ಇವನ್ಕಿನ ಚೆನ್ನಾಗಿ ಮಾಡ್ತೀನಿ ಸಾರ್. ನಂಗೆ ತಾಂಬೂಲ ಗಿಂಬೂಲ ಏನು ಬೇಡ, ಎರಡೊತ್ತು ಊಟ ಕೊಟ್ಬಿಟ್ರೆ ಸಾಕು. ನೀವು ಬರೇ ತಿನ್ನೋದೇ ಚಿಂತನ? ತಿನ್ನೋದ್ ಮುಖ್ಯ ಅಲ್ಲಪ್ಪ, ವಿದ್ಯೆ ಮುಖ್ಯ. ಈಗ ನಾನು ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಪ್ರತಿಭೆಗಳನ್ನ ತೋರಿಸಿ ಹಳೆದು ಸುರಿದು ನಿಮ್ಗೆ ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ, ಸರಿನಾ? ಹಾ ತೋರಿಸಿ. ಫಸ್ಟ್ ನಾನು ಮಾಡಪ್ಪ, ಶುರು ಮಾಡ್ಲಾ? ಆಕ್ಷನ್. ಇಲ್ಲಿಂದ ಹೊಟ್ಟೋಗಿ ಮೇಟ್ರೆ, ಹೊಟ್ಟೋಗಿ. ನನ್ನಿಂದ ಮಾರ್ಕೆಟ್ ನ ಬೇರೆ ಮಾಡೋದಿಕ್ಕೆ ಈ ಜಗತ್ತಿನಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಮೇಟ್ರೆ, ಸಾಧ್ಯ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ ಮೇಟ್ರೆ, ಹೊಟ್ಟೋಗಿ. ಇಲ್ಲ ಅಂತಂದ್ರೆ ನಾನು ಮಾರ್ಕೆಟ್ ಬೆಟ್ಟದಿಂದ ಬಿದ್ದು ಪ್ರಾಣ ಬಿಡ್ಬೇಕಾಗುತ್ತೆ. ಹೊಟ್ಟೋಗಿ ಮೇಟ್ರೆ, ಹೊಟ್ಟೋಗಿ. ಹೊಟ್ಟೋಗಿ ಮೇಟ್ರೆ, ಹೊಟ್ಟೋಗಿ. ಹೊಟ್ಟೋಗಿ ಮೇಟ್ರೆ, ಹೊಟ್ಟೋಗಿ. ಹೊಟ್ಟೋಗಿ ಮೇಟ್ರೆ. ಇದು ನಿನ್ಗೆ ಓವರ್ ಆಕ್ಟಿಂಗ್ ಅನ್ಸಿಲ್ವಾ? ಅರಿಚಾಟ ಕಿರ್ಚಾಟದಲ್ಲಿ ಭಾವನೆನೇ ಕಾಣಿಸಿಲ್ವಲ್ಲಪ್ಪ. ಪ್ರಾಕ್ಟೀಸ್ ಮಾಡು. ಮಾಡಪ್ಪ. ಎಲ್ಲಿಯೋ ಇದ್ದೆ ಏನೇನೋ ಬರೆದ ಬ್ರಹ್ಮ ಚುಮ್ಮ ಚುಮ್ಮ. ಹೇಗಿತ್ತ? ನಿನಗೆ ರಿದಮ್ ಸೆನ್ಸೇ ಇಲ್ವಲ್ಲಪ್ಪ. ಮೊದಲು ಹಾಡನ್ನ ಕೇಳಿಸ್ಕೊ, ಆಮೇಲೆ ಡ್ಯಾನ್ಸ್ ಮಾಡೋದನ್ನ ಕಲಿ. ಹೋಗಿ ಸೈಡಲ್ಲಿ ಕುತ್ಕೊಂಡು ಕೇಳಿಸ್ಕೊ. ನೆಕ್ಸ್ಟ್. ಸರ್ ನಾನು ಮಂಜುಳಾ ಅವ್ರ ತರ ಅಭಿನಯ ಮಾಡ್ತಿರ್ತ್ಲಾ? ಬಿಡಮ್ಮ ಎರಡು ಡೈಲಾಗು. ಬಾವರ್ಸಿ ಹಳೆ ಬಾವರ್ಸಿ, ನನ್ನ ಜೊತೆ ಕಿಟ್ಟಾಕಕ್ ಬರ್ತೀಯನೋ ಬಿಕ್ನಾಸಿ. ತಾಳು ನಮ್ಮ ಅಪ್ಪಯ್ಯಂಗ್ ಹೇಳಿ ನೀನು ಊರ್ಕಮ್ಮ ಕಟ್ಟಾಕ್ಸಿ 20 ಚಡಿ ಇಟ್ ಕೊಡ್ಸ್ಲಿಲ್ಲ, ನನ್ನ ಹೆಸರು ದುರ್ಗಿನೇ ಅಲ್ಲ. ಈಗ ನೀನು ಇಲ್ಲೇ ನಿಂತ್ಕೊಂಡ್ರೆ 20 ಅಲ್ಲ 40 ಚಡಿಯಟ್ ನಾನೇ ನೀನು ಕೊಡ್ಬೇಕಾಗತ್ತೆ. ಡೈರೆಕ್ಟರ್ ಸರ್, ನಂದು ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಇದು ಅಮ್ಮ ಅತ್ತೆ ಪಾರ್ಟಿ ಇದ್ರೆ ಕೊಡಿ, ನಾನು ಮಾಡ್ತೀನಿ. ಅಜ್ಜಿ ಕ್ಯಾರೆಕ್ಟ್ರು ಮುಸುಡಿ ನಾನ್ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀನಿ. ನಾನು ಯಾಕೆ ಅಜ್ಜಿ ಪಾಟ್ ಮಾಡ್ಲಿ? ನಾನು ಮಾಡಿದ್ರೆ ಅತ್ತೆ, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ನೋಡಿ ಒಂದು ಸ್ಟೆಪ್ ಹಾಕ್ತೀನಿ, ಅದ್ ನೋಡಿ ಆಮೇಲೆ ನಂಗೆ ಪಾಲ್ಟ್ ಕೊಡಿ. ಓಕೆ. ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆತ್ತಿತು, ಕೋಡಿಯಂತೆ ಹರಿದು ಬಂದ ಎತ್ತುತ್ತಿದೆ. ಜೋಡಿ ಎತ್ತು ಆಡುಬಾರೋ ನನ್ನೊಂದಿಗೆ, ಜೋಡಿ ಎತ್ತು ಆಡುಬಾರೋ ನನ್ನೊಂದಿಗೆ. ಗಿಲ್ ಗಿಲ್ಲ ಗಿಲ್ಲಕ್ಕೆ ಕಾಲಿಗೆಜ್ಜೆ ಝಣಕ್ಕೆ, ಕೈಯ ಬಳೆ ಢಣಕ್ಕೆ ರಂಗೆತ್ತಿತು. ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆತ್ತಿತು. ಆಗಿತ್ತು ಡೈರೆಕ್ಟರ್ ಸರ್. ಚೆನ್ನಾಗೇನೋ ಇತ್ತು. ಹೋಗಿರಾಯನ್ ಕುಂತಾನ ಈಗ ಯಾರು ನೋಡ್ತಾರಮ್ಮ? ಈಗೇನಿದ್ರು ಊರಿಗೊಬ್ಳೆ ಪದ್ಮಾವತಿ ಇರ್ಬೇಕು. ಈ ಡ್ಯಾನ್ಸ್ ನನ್ನ ಕೈಲಿ ಮಾಡಕ್ ಆಗಲ್ಲ. ಮಾಡಕ್ಕಾಗಲ್ಲ ಅಂದ್ರೆ ಹೋಗಿ ಸೈಡ್ ಕುತ್ಕೊಳ್ಳಿ. ಜಾಜೆ ಬಾರೇಲೆ. ಎಕ್ಸ್ಕ್ಯೂಸ್ ಮೀ, ನನ್ನನ್ನ ಜಾಜಿ ಬಾರೆಲೆ ಅಂತ ಕರಿತೀರಾ? ನಾನು ಎಲ್ಲರನ್ನು ಮಾತಾಡ್ಸೋದೇ ಹೀಗೆ. ಡೈರೆಕ್ಟರ್ನ ಏನ್ ತಿಳ್ಕೊಂಡಿದ್ಯಾ? ಕಲ್ಲನ್ನ ಕೆತ್ತಿ ವಿಗ್ರಹ ಮಾಡೋದು, ಮೈ ತುಂಬಾ ಉಳಿ ಎಟ್ ಬಿದ್ರೇನೆ ಕಲಾವಿದೆ ಆಗೋದು. ಅರ್ಥ ಆಯ್ತಾನೆ? ರಾಜತ್ಗೆ ನೀವು ತಲೆ ಕೆಡಿಸ್ಕೊಬಿಡಿ. ಕೆಲವು ಡೈರೆಕ್ಟರ್ ಹಾಗೇನೆ ಹೋಗೆ ಬಾರೆ ಏನೋ ಬಾರು ಅಂತ ಮಾತಾಡಿಸ್ತಾರೆ. ನೋಡಿ, ನಾವು ದೊಡ್ಡವರಾದ್ಮೇಲೆ ನಾವು ಅವ್ರನ್ನ ಹಾಗೆ ಕರೆದ್ರೆ ಅವ್ರೇ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊಂಟ ಇದೆಯಾ? Oh my God, ಇಲ್ಲೇ ಇದೆಯಲ್ಲ. ಓ ಮೈ ಗಾಡ್, ಇದು ಸೊಂಟನಾ? ಸೊಂಟ ಕಂಠ ತರ ಇರ್ಬೇಕು. ಸೊಂಟ ಇಲ್ಲಿದೆ, ಸೊಂಟ ಇಲ್ಲಿದೆ. ಅದೇ ಸೊಂಟ ಕಂಠ ತರ ಆಗ್ಬೇಕು. ನಾನು ತೆಗಿತಾ ಇರೋದು ಫೈಟಿಂಗ್ ಸಿನಿಮಾ. ಜಾಕಿ ಚಾನ್ ತರ ಫ್ಲೆಕ್ಸಿಬಲ್ ಆಗಿರ್ಬೇಕು. ವಿಜಯ್ ಚಾಂದಿ ಗೊತ್ತಾ? ಆ ತರ ಇರ್ಬೇಕು. ಚಂಪಾ, ಆಂಜಲಿನ ಜೂಲಿ ಹೆಸರು ಕೇಳಿದ್ಯಾ? ಯಾರು? ಹಾಲಿವುಡ್ ನ ಪ್ರಖ್ಯಾತ ನಟಿ. ನಿನ್ನನ್ನು ಆರೆಂಜಲ್ಲೇ ಕರ್ಕೊಂಡು ಹೋಗ್ತೀನಿ. ಹಾಲಿವುಡ್ ನಟಿ ಆಗ್ತೀನಾ? ಎಸ್, ನೀನು ಅವಳ ತರ ಆಗ್ಬೇಕು ಅಂದ್ರೆ ಎಗರ್ಬೇಕು, ಕುಣಿಬೇಕು. ಈಗ ನಾನು ಸಾಂಗ್ ಹೇಳ್ತೀನಿ, ಎಗರ್ಕೊಂಡು ಡ್ಯಾನ್ಸ್ ಮಾಡ್ತೀಯಾ? ರೆಡಿ? ಎಗರಿ ಎಗರಿ ಬಾರೆ, ತೊಗರಿ ತೊಗರಿ ಬಾರೆ, ಕಾರಿಗೆ ಬೇಳೆಯ ತಂದವಳೆ, ಉಪ್ಪನು ಮರೆತು ಬಂದವಳೆ, ನೀನೇ ವಿಸ್ಮಯ, ನಿನ್ನೊಡುಗೆ ಮಮ್ಮಯ. ಏನಾಯ್ತು? ಅಯ್ಯೋ, ಪ್ರಾಕ್ಟೀಸ್ ಎಲ್ಲ ಹೀಗಾದ್ರೆ ಹೇಗೆ? ನಿನ್ನ ಇಟ್ಕೊಂಡು ಆಕ್ಚುಲಿ ಡೂಪ್ ಇಲ್ದೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಕೈಲೂ ಫೈಟಿಂಗ್ ಸೀನ್ ಎಲ್ಲ ಮಾಡಕ್ ಆಗಲ್ಲಪ್ಪ.
ಡೈರೆಕ್ಟ್ರೆ ಕೋತಿ ಅಂತ ಕರೆದಿದ್ದು ನನ್ನನ್ನೇನಾ? 2 ಕೋತಿ ಇಲ್ಲಿ ಇರ್ಬೇಕಾದ್ರೆ 3ನೇ ಕೋತಿ ನೀನೇ ತಾನೇ? ಅಲ್ಲೂ ನಮ್ ಡೈರೆಕ್ಟರ್ ಎಲ್ಲರನ್ನು ಕೋತಿ ಅಂತಾನೆ ಕರೀತಾರೆ. ನೀ ಅದನ್ನ ತಲೆ ಕೆಡಿಸ್ಕೊಬೇಡ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಏನೋ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಸುಮ್ಮನೆ ಇದ್ದೀನಿ. ಈಗ ಏನ್ ಮಾಡ್ಬೇಕು ದೊಡ್ಡ ಕೋತಿ? ನಿಮ್ಮ ಅಮ್ಮನ ಕೈ ಹಿಡ್ಕೊಂಡು ಕುಣಿಬೇಕು. ಕುಣಿರಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದ್ದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ. ಡೈರೆಕ್ಟ್ರೆ ಹೀರೋಯಿನ್ ನನಗೆ ಸಪೋರ್ಟ್ ಮಾಡ್ತಿಲ್ಲ, ದಯವಿಟ್ಟು ಹೀರೋಯಿನ್ ಚೇಂಜ್ ಮಾಡಿ. ಯಾಕಮ್ಮ ಸಿನಿಮಾದಲ್ಲೇ ಆಗ್ಲಿ ನಿಜ ಜೀವನದಲ್ಲೇ ಆಗ್ಲಿ ನಾನೇ ನಿಮ್ ಹೀರೋಯಿನ್. ಬೇರೆ ಹೀರೋಯಿನ್ ಜೊತೆ ಹೋದ್ರೆ ಅವತ್ತೇ ನಿಮ್ ಕೊನೆ ದಿನ. ಚರಿತ್ರೆಗಳ ದರ್ವೇಸಿಗಳ ಆಕ್ಟಿಂಗ್ ಬರ್ದೇ ಇರೋ ಆರ್ಕೆಸ್ಟ್ರಿಗಳ ಕಿತ್ತೋಗಿರೋ ಸ್ಕ್ರೀನ್ ಕೂಡ ನಿಮ್ಗಿಂತ ಚೆನ್ನಾಗಿರುತ್ತೆ, ಒಣಗೋಗಿರೋ ಕಲರ್ ಕೂಡ ನಿಮ್ಗಿಂತ ಬ್ರೈಟ್ ಆಗಿರುತ್ತೆ. ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂದ್ರೆ ಮೈಚಲ್ಲಿ ಬಿಟ್ಟು ನಟಿಸ್ಬೇಕು. ಸ್ವಿಮ್ಮಿಂಗ್ ಪೂಲ್ ಹೋಗಿಲ್ಲ, ಬೆಡ್ರೂಮ್ ಸೀನ್ ಆಗಿಲ್ಲ. ಬೆಡ್ರೂಮ್ ಸೀನ್ ಬೇರೆ ಇದೆಯಾ? ಕಮರ್ಷಿಯಲ್ ಸಿನಿಮಾ ಇಟ್ಟಾಗಬೇಕು ಅಂದ್ರೆ ಬೆಡ್ರೂಮ್ ಸೀನ್ ಬೇಕೇ ಬೇಕು. ನಾನು ಯಾವ್ದೇ ಕಾರಣಕ್ಕೂ ಬೆಡ್ರೂಮ್ ಸೀನ್ ಮಾತ್ರ ಮಾಡಲ್ಲಪ್ಪ. ನೋ, ಒಂದು ಸಲ ನಾನು ಕಮಿಟ್ ಆದ್ಮೇಲೆ ನನ್ನ ಮಾತನ್ನ ನಾನೇ ಕೇಳೋದಿಲ್ಲ. ನೀನ್ ಯಾಕೋ ಓಪನ್ ಆಗಿ ಕಿರಿಕ್ ಮಾಡ್ತಾ ಇದೀಯಾ? ನೀನ್ ಯಾಕೋ ಒಳೊಳಗೆ ಕಿರಿಕ್ ಮಾಡ್ತಾ ಇದೀಯಾ? ನೀವಿಬ್ರು ನನ್ನ ಜೊತೆ ನಂದಿ ಬೆಟ್ಟಕ್ಕೆ ಬನ್ನಿ. ನಾವು ನಂದಿ ಬೆಟ್ಟಕ್ಕೆ ಬರಲ್ಲ. ಬರಲೇಬೇಕು. ನಾನು ಎಷ್ಟೋ ಜನ ಹುಡುಗರಿಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದೆ ನಂದಿ ಬೆಟ್ಟದಲ್ಲಿ. ನೀವು ಸ್ಟೆಪ್ ನನ್ನ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕಾರ್ ತಗೊಂಡ್ಬಂದು ನಿಮ್ಮಿಬ್ರು ಎತ್ತಾಕೊಂಡು ಹೋಗ್ತೀನಿ. ಡೈರೆಕ್ಟ್ರೆ, ನಮ್ದು ಮರ್ಯಾದಸ್ಥರ ವಂಶ. ನೀವು ಏನೇ ಆಕ್ಟಿಂಗ್ ಕಲಿಸ್ಕೊಡೋದಿದ್ಲು ಅದನ್ನ ಮನೇಲೇ ಕಲಿಸ್ಕೊಡಿ. ಬೆಟ್ಟಾಗಿತ್ತ ಬೇಡ. ಯಾಕೆ ಬೇಡ? ಗಂಡುಗಲಿ ವಂಶದ ಹೆಣ್ಣು ಮಕ್ಕಳು ಅಲ್ಲಿ ಇಲ್ಲಿ ಹೋದ್ರೆ ನೋಡಿದ ಜನ ತಾಂಬೂಲ ಹಾಕೊಂಡು ಅಂತ ಹೋಗಿದ್ದಾರೆ. ಅದಕ್ಕೆ ಆಯ್ತು ಆಯ್ತು, ರಿಹರ್ಸಲ್ ಮಾಡ್ಕೊಳ್ಳಿ. ನಾಳೆ ನಿಮ್ಗೆ ಕಾದಿದೆ, ಎಲ್ರಿಗೂ ಚಳಿ ಬಿಡಿಸ್ತೀನಿ. ಯಾಕೋ ಈ ಡೈರೆಕ್ಟ್ರು ತುಂಬಾ ಡೇಂಜರ್ ಅಂತ ಅನಿಸ್ತದೆ. ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಓಡಿಸ್ಬೇಕು. ಕರೆಕ್ಟ್ ಆಗಿ ಹೇಳ್ತೀನಿ ಜಾಜೆಟ್ಗೆ. ಯಾವಾಗ ಅವನು ನನ್ನ ಆಕ್ಟಿಂಗ್ ಬಗ್ಗೆ ಖಂಡಮ್ ಮಾಡಿದ್ನೋ ಆಗ್ಲೇ ಗೊತ್ತಾಗೋಯ್ತು ಅವನಿಗೆ ನನ್ನನ್ನ ಡೈರೆಕ್ಟ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ. ಡೋಂಟ್ ವರಿ, ರೌಡಿ ರೇವಣ್ಣನ ಕರೆಸ್ತೀನಿ, ಈ ಡೈರೆಕ್ಟರ್ನ ಮನೆಯಿಂದ ಆಚೆ ಓಡಿಸ್ತೀನಿ. ಜಾಜೆ ಜಾಜೆ, ಇವತ್ತು ಯಾರಿಗೆ ಆಕ್ಟಿಂಗ್ ಹೇಳ್ಕೊಡ್ಬೇಕು? ನನ್ನ ಫ್ರೆಂಡ್ ರೇವಣ್ಣ ಅಂತ ಬರ್ತಿದ್ದಾರೆ, ಅವ್ರಿಗೆ ನೀವು ಆಕ್ಟಿಂಗ್ ಹೇಳ್ಕೊಡ್ಬೇಕು. ಎಲ್ಲಿ ರೇವಣ್ಣ? ನೀವು ಒಂದೇ ಒಂದ್ಸಲ ರೇವಣ್ಣ ಅಂತ ಕೂಗಿ ಬಂದ್ಬಿಡ್ತಾರೆ. ರೇವಣ್ಣ ರೇವಣ್ಣ ರೇವಣ್ಣ. ಏನಲ್ಲೋ ಗಂಡುಗಳಿ ವಂಶದ ಹೆಣ್ಮಕ್ಳು ಅಂದ್ರೆ ಏನ್ ಬಿಟ್ಟು ಬಿದ್ದಿದೆ ಅನ್ಕೊಂಡಿದ್ಯಾ? ನಿನ್ನ ಪೀಸ್ ಪೀಸ್ ಮಾಡಾಕ್ಬಿಡ್ತೀನಿ. ಕಾಟೆ ಯಾವನ್ಗ ನೀನ್ ಕಟ್ಟನ್ನೋದು ಉದ್ದ ಸೀಳ್ಬಿಡ್ತೀನಿ, ಹುಷಾರ್. ಏಯ್, ನನ್ ಕಟ್ಟಿ ಹೇಳಿದ್ಮೇಲೆ ನಿಲ್ಸ್ಬೇಕು. ದೂಸರ ಮಾತಾಡಿದ್ರೆ ಕ್ಯಾಮ್ರಾದಲ್ಲೇ ಹೊಡೆದು ಬಿಡ್ತೀನಿ. ನೋಡೋದಕ್ಕೆ ಫುಲ್ ದ್ವಾರ್ಗಿಸ್ತಾರನೇ ಇದೆಯಾ? ನಾನು ಮುಂದಿನ ಸಿನಿಮಾ ನೀನೇ ಕಣ ಹೀರೋ. ನಿನ್ ಸಂಭಾವನೆ ಎಷ್ಟು ಗೊತ್ತಾ? 25 ಲಕ್ಷ. ಗುರು ನೋಡು, ನಿನ್ನ ಶರೀರ ನಿನ್ ಬಂಡವಾಳ. ನಿನಗೆ ಕಾಮಿಡಿ ಟಿಂಟ್ ಇರೋ ವಿಲನ್ ಕ್ಯಾರೆಕ್ಟರ್ ಕೊಡ್ತೀನಿ. ಈಗ ತಾನೇ ಹೀರೋ ಅಂದ ಗುರುವೆ. ಆ ಸಿನಿಮಾದಲ್ಲಿ ವಿಲನ್ನೇ ಹೀರೋ. ಸಸ್ಪೆನ್ಸ್ ಅದು, ಲಾಸ್ಟಲ್ಲಿ ಗೊತ್ತಾಗುತ್ತೆ ಅವನೇ ಹೀರೋ ಅಂತ. ಡೈಲಾಗ್ ಮಾಡ್ತೋದ್ರೆ ಓ, ಡೈಲಾಗೇ ಇರಲ್ಲಪ್ಪ. ನೀನು ಹೋಗೋದು ಬಾರಿಸೋದು ಅಷ್ಟೇ ಕೆಲಸ. ಈಗ ಈ ಕ್ಯಾಮ್ರಾ ಆನ್ ಮಾಡ್ತೀನಿ, ಅಲ್ಲಿದಾರಲ್ಲ ಅವರೇ ನಿನ್ ಶತ್ರುಗಳು. ಹೋಗಿ ಹೆಂಗು ಬಾರಿಸ್ತೀಯ, ಬಾರಿಸು ನೋಡೋಣ. ಓಕೆನಾ? 1 ಸೆಕೆಂಡ್ ವೇಟ್. ರೆಡಿ, ಆಕ್ಷನ್. ನಮಸ್ಕಾರ ಗುರುವೆ. ಮೂಡಲ್ಲಿ ಇದ್ನಲ್ಲ, ಅದಕ್ಕೆ ಸರಿಯಾಗಿ ಹೊಡೆದ್ಬಿಟ್ಟೆ. ನೀನು ಚೆನ್ನಾಗಿ ಆಕ್ಟ್ ಮಾಡಿದೆ. ನಿಮ್ಗೆಲ್ಲ ಇನ್ನು ಇನ್ವಾಲ್ವ್ಮೆಂಟ್ ಬೇಕು. 3 ದಿನ ಪ್ರಾಕ್ಟೀಸ್ ಇಲ್ಲೇ, ತಪ್ಪದೆ ಬರಬೇಕು. ನನ್ನ ಆಕ್ಷನ್ ಅಂದ ತಕ್ಷಣ ಏನ್ ಮಾಡ್ಬೇಕು? ಇವನ್ನೆಲ್ಲ ಇಟ್ಕೊಂಡು ತೊದಕ್ಬೇಕು. ಏನಾಯ್ತು ನಿಮ್ಗೆ? ಯಾಕೆ ಇಷ್ಟೆಲ್ಲ ಗಾಬರಿ ಆಗಿದ್ದೀರಾ? ಆ ಟಿ.ಕೆ. ರಾಮನ್ ಡೈರೆಕ್ಟರ್ ಕರೆಸಿದ್ರಲ್ಲ, ಯಾಕೆ ಅವ್ನು ಏನ್ ಮಾಡ್ದ? ಅವನು ನಮ್ಮೆಲ್ರಿಗೂ ಆಕ್ಟಿಂಗ್ ಹೇಳ್ಕೊಡೋ ನೆಪದಲ್ಲಿ ಎಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಗೊತ್ತಾ? ಅಷ್ಟೆಲ್ಲ ಅನ್ಕೊಂಡ್ರೆ ನನ್ನ ಜಾತಿ ಚಂಪ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಏನ್ರಿ ಇದು? ಏನು ಯಜಮಾನ್ರೆ, ನನ್ನ ಜಾತಿ ಅಕ್ಕನು ನಂದಿ ಬೆಟ್ಟಕ್ಕೆ ಬನ್ನಿ ಅಂದ. ಹತ್ರ ಇತ್ತು ತಾನೆ, ಹೋಗ್ಬಿಟ್ಟು ಬಂದ್ಬಿಡ್ಬೇಕಿತ್ತು. ನಾನ್ ನಂದಿ ಬಿಟ್ಟು ಹೋಗೋದಾದ್ರೆ
ಅಭಿ ಮೊದ್ಲ ಡೈರೆಕ್ಟರ್ನ ಮನೆಯಿಂದ ಆಚೆ ಕಳಿಸ್ರಿ. ಬಾವ ಕೈ ಮುಗಿತೀವಿ, ಕಾಲಿಗೆ ಬೀಳ್ತೀವಿ, ಇನ್ಮೇಲೆ ಯಾರ ಸವಸ್ಸಕ್ಕೂ ಹೋಗಲ್ಲ, ಯಾವ ನಟನು ಅನುಕರಣೆ ಮಾಡಲ್ಲ ಬಾವ. ನಮ್ ಪಾಡಿಗೆ ನಾವ್ ಇಟ್ಬಿಡ್ತೀವಿ ಕಣೋ. ಟೈಗರ್ ಜಿ ಏನು ಲಾಸ್ಟಲ್ಲಿ ಉಲ್ಟಾ ಹೊಡೆದ್ಬಿಟ್ರಲ್ಲ. ನೀವ್ಯಾರು ಏನು ಯೋಚನೆ ಮಾಡಿಬಿಟ್ಟಿಪ್ಪ. ಆ ರಾಮನ್ನ ಈಗಾಗಲೇ ಕಳಿಸ್ಬೇಕಾದ ಜಾಗ ಕಳಿಸಾಯ್ತು. ಅದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ನೀವು ತಿಳ್ಕೊಂಡಿರೋ ಹಾಗೆ ಆ ಡಿಕೆಎಲ್ ರಾಮು ನಿಜವಾದ ಸಿನಿಮಾ ನಿರ್ದೇಶಕ ಅಲ್ಲ. ನಿಮ್ಮ ಹಾಗೇನೆ ಸಿನಿಮಾ ಕ್ಷೇತ್ರದಲ್ಲಿ ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ ತಲೆ ಕೆಡಿಸ್ಕೊಂಡ್ರೆ ಒಬ್ಬ ಹುಚ್ಚ. ಆ ಹುಚ್ಚನ ಕರೆಸ್ತೆ ನಿಮ್ಮ ಹುಚ್ಚನ ಬಿಡಿಸ್ತೆ.